ಹಲೋ. ಹಾ ಸುಮನ್. ಓ, ಸೋ ಸ್ವೀಟ್ ಆಫ್ ಯು. ಎಲ್ಲಿದ್ಯಾ? ನಾನಿನ್ನ ಮೀಟ್ ಮಾಡ್ಬೇಕು. ವಾಟ್? ಇವತ್ತೇ ಸಿಗ್ತೀಯಾ? ಮೀಟಿಂಗ್ ಅನ್ಕೊಂಡ್ರೆ ಡೇಟಿಂಗು ಕೂಡ ಮಾಡ್ತಿದ್ದಾಳ. ಹೌದು ಸುಮನ್, ಮರಳುಗಾಡಲ್ಲಿ ಎಲೆನೇ ಇಲ್ದಿರೋ ಮರದ ಹಾಗೆ ನಿಂತಿದ್ದೆ. ತಂಪಾದ ಮಳೆ ಹಾಗೆ ನೀನ್ ಬರ್ತಿದ್ಯಾ. ನಿನ್ ಧ್ವನಿ ಕೇಳೋದೇ ಒಂಥರ ಖುಷಿ, ನಿನ್ ಜೊತೆ ಇರೋದೇ ಒಂದ್ ಸಂತೋಷ. ನಿನ್ನ ಮೀಟ್ ಮಾಡೋದೇ ನನ್ನ ಅದೃಷ್ಟ. ಅದೃಷ್ಟನಾ? ಅಯ್ಯಯ್ಯೋ, ಯಾರ್ ಬಗ್ಗೆನೂ ನನಗ್ ಕೇರೆ ಇಲ್ಲ. ನಿನ್ನ ನೋಡ್ಬೇಕು, ನಾನ್ ನೋಡ್ತೀನಿ ಅಷ್ಟೇ. ಹಾ, ಇವತ್ತೇನಾ? ಮಧ್ಯಾಹ್ನನೇ ಊಟಕ್ ಸಿಗೋಣ ಅಂತಿದ್ಯಾ? ಸಿಗೋಣ, ಡೆಫಿನೆಟ್ಲಿ ಸಿಗೋಣ, ಇವತ್ತೇ ಸಿಗೋಣ. ಓಕೆ, ನಾನ್ ರೆಡಿ ಆಗ್ಬಿಟ್ಟು ಬರ್ತೀನಿ. ಓಕೆ, ಬಾಯ್. ನೋಡಿ, ಯಾರ ಜೊತೆ ಮಾತಾಡ್ತಿದ್ದೆ? ಅದು ಅದು ಏನದು? ಅದು ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಕೇಳಿದ್ದು. ನಾನ್ ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಡ್ರಾ? ಕೊನೆಯಲ್ಲಿ ಪೂಜಾ ಜೊತೆ. ಪೂಜನಾ? ಹಾ, ಮಧ್ಯಾಹ್ನ ಮೀಟ್ ಮಾಡೋಣ ಅಂತ ಹೇಳಿದಾಳೆ. ಮಧ್ಯಾಹ್ನ ಹಾಗೆ ಊಟ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಯಾವ ಹೋಟ್ಲು? ನಿಮಗೆ ಯಾಕದು? ಬೇಕು ನಂಗೆ ಬೇಕು, ಹೇಳು. ಅದೇ ಯಾಕೆ ಅಂದೆ. ಏನದು? ಅಲ್ಲ, ಹೇಳ್ಬಿಟ್ಟು ಏನಾಗೋಗುತ್ತೆ? ಸರಿ, ಹೇಳ್ತೀನಿ. ಹೊಸದಾಗಿ ಶುರುವಾಗಿದೆಯಲ್ಲ ಹೋಟೆಲ್ ಓಹೋ. ಹೋಟ್ಲಿಗೆ ಹೋಗ್ತೀರಾ? ಸರಿ, ನನ್ಗೆ ಲೇಟ್ ಆಗುತ್ತೆ, ನಾನು ಫ್ರೆಶನ್ ಅಪ್ ಆಗಿ ಬರ್ಬೇಕು. ಪೂಜೆ ನೋಡಕ್ ಹೋಗ್ತಿರೋದು, ಅದಕ್ ಬೇರೆ ಫ್ರೆಶನ್ ಅಪ್ ಆಗಿ ಹೋಗ್ಬೇಕಾ? ಹಿಂಗೆ ಹೋದ್ರ ಆಗಲ್ವಾ? ಹೊರಗ್ ಹೋಗ್ಬೇಕಾದ್ರೆ ಚೆನ್ನಾಗ್ ಹೋಗ್ಬೇಕಲ್ಲ. ಬೇಡ ಏನು ಬೇಡ, ಹಿಂಗೆ ಹೋಗು, ಚೆನ್ನಾಗಿದ್ಯಾ. ನಾನು ಬ್ಯೂಟಿಷಿಯನ್ ಮನೋಜ್. 4 ಜನ ನೋಡಿದ್ರೆ ನನ್ನ ಏನ್ ಅನ್ಕೋತಾರೆ? ಏನ್ ಅನ್ಕೊಂಡ್ಬಿಡ್ತಾರೆ? ಆಳ್ ನೋಡಿದ್ರೆ ಆಕಾರ, ಬಾಳ್ ನೋಡಿದ್ರೆ ಬಡ್ಕೋಬೇಕು ಅನ್ನೋ ಹಾಗಿದೆ ಅಂತಾರೆ. ವಿಶೇಷ ಲೇಟ್ ಆಗೋಯ್ತು, ನಾನ್ ರೆಡಿ ಆಗ್ಬೇಕು. ಅಮ್ಮ ಬಾರೋ ಅರುಣ, ತಗೋ ಸ್ವೀಟು, ಆಶೀರ್ವಾದ ಮಾಡಮ್ಮ. ಒಳ್ಳೇದಾಗ್ಲಪ್ಪ. ಏನಂತ ಸಿಹಿ ಸುದ್ದಿ? ಇವತ್ತೊಬ್ಬ ಕಳ್ಳನ ರೆಡ್ ಹ್ಯಾಂಡ್ ಹಿಡಿದೆಮ್ಮ, ಚೈನ್ ಸ್ನ್ಯಾಚ್ ಮಾಡಿ ಓಡೋಗ್ತಿದ್ದ. ಇದು ನಮ್ಮ ಐಆರ್ ಆಫೀಸರ್ ಗೊತ್ತಾಗಿ ನನಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಂತೋಷ ಕಣು ಅರುಣ, ನೀನ್ ನಂಗೊಂದ್ ಒಳ್ಳೆ ವಿಷಯ ಹೇಳ್ದೆ. ಆದ್ರೆ ನಾನ್ ನಿಂಗೆ ಒಂದ್ ಕೆಟ್ಟ ಸುದ್ದಿ ಹೇಳ್ತೀನಿ. ಏನಮ್ಮ ಅದು? ಕನಕ ವಿಷಯ ಮಾತಾಡೋದಕ್ಕೆ ಸೂರ್ಯನ್ ತಾಯಿ ಹತ್ರ ಹೋಗಿದ್ದೆ. ನೀನೇನು ಕಲಿಗೆ ಹೋಗಿದ್ದೆ? ಅವ್ರಾದ್ರೂ ಸೂರ್ಯನ್ ಮನ್ಸು ಬದಲಾಯಿಸ್ತಾರೇನೋ ಅಂತ, ಆದ್ರೆ ಅವ್ರ ಬಾಯಿಗೆ ಬಂದಂಗ್ ಮಾತಾಡ್ಬಿಟ್ರು. ನಿನಗ್ ಬುದ್ಧಿ ಇಲ್ಲಮ್ಮ. ನಾನು ಕನಕ ಇಬ್ರು ಮೇಜರ್. ಕಾನೂನು ಪ್ರಕಾರ ಮದ್ವೆ ಆದ್ರೆ ನಮ್ಮನ್ ತಡೆಯೋರು ಯಾರು ಇರಲ್ಲ. ಬರೋ ಸೊಸೆನ ಮಗಳಾಗ್ ನೋಡ್ಕೋಬೇಕಾಗಿರೋದು ನೀನಮ್ಮ. ನನಗೆ ನಿನ್ನೊಪ್ಪಿಗೆ ಅಷ್ಟೇ ಬೇಕಾಗಿರೋದು. ನಾನ್ ನಿನ್ ಹೆತ್ತು ಹೊತ್ತಿರೋ ಹಾಗೆ ಕನಕ ತಾಯಿನೂ ಕಷ್ಟಪಟ್ಟು ಸಾಕಿರ್ತಾರ ಕಣೋ. ನಮ್ ಸ್ವಾರ್ಥಕ್ಕೆ ಅವ್ರ ಹೊಟ್ಟೆ ಉರಿಸ್ಬಾರ್ದಪ್ಪ. ಬರೋ ಹೆಣ್ಣು ನಮ್ಮನೆಗೆ ಬೆಳಕಾಗಿರ್ಬೇಕು ಅನ್ನೋದು ಎಷ್ಟು ಸತ್ಯನೋ, ಆ ಮನೆನ ಬೂದಿ ಮಾಡೋ ಜ್ವಾಲೆ ಆಗಿರ್ಬಾರ್ದು ಅನ್ನೋದು ಅಷ್ಟೇ ಮುಖ್ಯ ಕಣೋ. ಇನ್ನೊಬ್ರನ್ನ ಅಯ್ಯೋ ಅನ್ಸಿ ನಾವ್ ಚೆನ್ನಾಗಿರಕ್ ಆಗಲ್ಲ ಅರುಣ್. ನನ್ ಮಾತಿಗೆ ಬೆಲೆ ಕೊಡೋ ಮಗ ನೀನಾಗಿದ್ರೆ ಅವಳನ್ನ ಮರ್ಬಿಡಪ್ಪ. ಹಲೋ ಕನಕ, ನನಗೆ ಪ್ರಮೋಷನ್ ಸಿಕ್ತು. ಓ, ಕಂಗ್ರಾಟ್ಸ್. ಇರ್ಲಿ, ಎಲ್ಲಿದ್ಯಾ ನೀನು? ನಾನಿವಾಗ ನಿನ್ನ ನೋಡ್ಬೇಕು. ದೇವಸ್ಥಾನ. ಆದ್ರೆ ಇಲ್ಲಿ ಅಮ್ಮ ಅಕ್ಕ ಎಲ್ರೂ ಇದಾರೆ. ಅವ್ರ ಜೊತೆನೂ ಮಾತಾಡ್ಬೇಕು, ನಾನು ಅಲ್ಲಿಗೆ ಬರ್ತೀನಿ. ಸರಿ. ಮಂಜಾ, ನೀನ್ ಎಕ್ಸಾಮ್ ಹೋಗೋದು ಎಷ್ಟು ದಿನ ಆಯ್ತಲ್ವೇನೋ? ರಿಸಲ್ಟ್ ಯಾವಾಗ ಬರುತ್ತೆ? ನಾಡಿಗ್ ಬಂದ್ಬಿಡತ್ತಮ್ಮ. ಮುಂದೆ ಏನು ಓದ್ಬೇಕು ಅಂತ ಅನ್ಕೊಂಡಿದ್ಯಾ? ಅಯ್ಯಯ್ಯೋ, ಇನ್ಮೇಲೆ ನನ್ನ ಕೈಯಲ್ಲಿ ಓದಕ್ ಆಗಲ್ಲಕ್ಕ. ಸಾಕು ನಿಮ್ಮೆಲ್ಲರ ಸಹಾಯ ನನಗೆ. ನಿಮ್ಗೆ ಯಾರಿಗೂ ತೊಂದರೆ ಕೊಡೋ ಮನಸ್ಸು ನನಗಿಲ್ಲ. ಹಾಗಾಗಿ ಯಾವ್ದಾದ್ರು ಒಂದ್ ಒಳ್ಳೆ ಕೆಲಸ ಹುಡ್ಕೊಂಡು ಸೇರ್ಕೊಂಡ್ಬಿಡ್ತೀನಿ. ಕನಕ, ಎಲ್ಲೇ ಹೋಗಿದೆ? ಅರುಣ್ ಫೋನ್ ಮಾಡಿದ್ರು, ಮಾತಾಡ್ತಿದ್ದ. ಅವ್ರ ಜೊತೆ ಮಾತಾಡ್ಬೇಡ ಅಂತ ಎಷ್ಟ್ ಸರಿನೇ ಹೇಳೋದು? ಬೇಡ ಅಂದಿದ್ದೇನೆ ಮುಂದುವರ್ಸ್ತೀಯಲ್ಲ? ನಾನೀಗ ಫೋನ್ ಮಾಡಿಲ್ಲ ಅಮ್ಮ, ಅವರೇ ಮಾಡಿದ್ರು. ಅವರಿಗೆ ಪ್ರಮೋಷನ್ ಸಿಕ್ಕಿದೆ ಅಂತೆ. ಆ ಸಂತೋಷಕ್ಕೆ ಫೋನ್ ಮಾಡಿದ್ರು. ಅದೇನೇ ಆಗಿರ್ಲಿ ಕಣೆ, ಇವತ್ತು ಸಂತೋಷ ಹೇಳ್ಕೊತಾರೆ, ನಾಳೆ ಕಷ್ಟ ಹೇಳ್ಕೊತಾರೆ. ಮಾತಿಗೆ ಮಾತ್ ಬೆಳೆಯತ್ತೆ, ಸಲಿಗೆ ಹುಟ್ಟುತ್ತೆ. ಅದರಿಂದ ಸಮಸ್ಯೆನೇ ಜಾಸ್ತಿ. ಬೇಡ ಅಂದಿದ್ದನ್ನ ಮಾಡ್ಬಾರ್ದಷ್ಟೇ. ಮಂಜಾ, ನಾನು ಹೂವಿನ ಹಾರ ಕೊಡಕ್ ಹೋಗ್ಬೇಕು. ನನ್ನನ್ ಗಾಡಿಲಿ ಕರ್ಕೊಂಡು ಹೋಗು. ಮೀರಾ, ನಾನು ಈಗ ಬರ್ತೀನಿ, ಸ್ವಲ್ಪ ಗಾಡಿ ಹತ್ರ ಇರಮ್ಮ. ಸರಿ ನಮ್ ಕನಕ, ಅಮ್ಮ ಹೇಳಿದ್ದು ನನ್ ಮನ್ಸು ಅದೇ ಹೇಳುತ್ತೆ ಅಕ್ಕ. ಆದ್ರೆ ಯಾಕೋ ಅರುಣ್ ಅವ್ರನ್ನ ಬಿಟ್ಟಿರ್ತೀನಿ ಅನ್ನೋ ಧೈರ್ಯ ನನಗ್ ಬರ್ತಿಲ್ಲ. ಹಾಯ್ ಕನಕ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಏನು ಸಡನ್ ಆಗಿ ಪ್ರಮೋಷನ್? ಒಬ್ಬ ಚೈನ್ ಸ್ನ್ಯಾಚರ್ನ ನನ್ನ ಪ್ರಾಣನೇ ಒತ್ತೆ ಇಟ್ಟು ಅರೆಸ್ಟ್ ಮಾಡಿದೆ. ಅವಾಗ ಆ ಕಳ್ಳ ಒಂದ್ ಹೆಣ್ಣನ್ನ ಸಾಯಿಸೋ ಅಂತಕ್ ಹೋಗಿದ್ದ. ತುಂಬಾನೇ ದೊಡ್ಡ ಫೈಟ್ ಮಾಡಿದೆ. ಓಹೋ, ನೋಡ್ದ ಅಕ್ಕ, ಗೊತ್ತು ಗುರಿ ಇಲ್ದೇ ಇರೋ ಯಾವ್ದೋ ಹೆಣ್ಣನ್ನ ಕಾಪಾಡಿದ್ಯೂರು ನಾನೇ ಮದ್ವೆ ಆದ್ಮೇಲೆ ನನ್ನ ಚೆನ್ನಾಗ್ ನೋಡ್ಕೊಳಲ್ವಾ? ಅದ್ ಹಾಗಲ್ಲ ಕಣೆ. ಹೇಗಾದ್ರೂ ಇರ್ಲಿ, ನಿಮ್ಮನೆಯವ್ರಿಗೆ ನನ್ ಪರವಾಗಿ ಒಂದ್ ಥ್ಯಾಂಕ್ಸ್ ಹೇಳಿ. ನಮ್ಮನೆಯವ್ರಗ? ಯಾಕೆ? ನಾನು ಅಷ್ಟೆಲ್ಲ ಫೈಟ್ ಮಾಡ್ಬೇಕಾದ್ರೆ ಅವರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಕಡೆಗೆ ಆ ಕಳ್ಳನ್ ಹಿಡಿದಾಗ ಜೀಪಲ್ಲಿ ಕೂರ್ಸೋದಕ್ಕೆ ಸಹಾಯ ಮಾಡಿದ್ರು. ನಾನು ಇದನ್ನೆಲ್ಲ ಕನಕನ ಮುಂದೆ ಹೀರೋ ಆಗ್ಬೇಕು ಅಂತ ಮಾಡಿದ್ದಲ್ಲ. ನಾನ್ ನಿಜವಾಗ್ಲೂ ಕೆಲ್ಸನ ತುಂಬಾ ಶ್ರದ್ಧೆಯಿಂದ ಮಾಡ್ತೀನಿ. ನೋಡಿ, ಇವಾಗ ಪ್ರಮೋಷನ್ ಕೂಡ ಸಿಕ್ಕಿದೆ. ನನ್ನ ಕನಕನ ಮದ್ವೆಗೆ ಅಡ್ಡ ಇರೋದು ನಿಮ್ ಯಜಮಾನ್ರು. ಅವನೊಂದ್ ಸ್ವಲ್ಪ ಮರ್ಯಾದೆ. ಅವನು ಅಲ್ಲ, ಅವರು. ಸಾರಿ, ಅವರಿಗೆ ನಮ್ ವಿಷಯಕ್ಕೆ ಬರೋದ್ ಬೇಡ ಅಂತ ಹೇಳ್ಬಿಡಿ. ನೀವು ಇವಳ ವಿಷಯಕ್ಕೆ ಬರ್ಬೇಡಿ ಅಂತ ಅವ್ರು ಹೇಳಿದ್ರೆ ಅದೇಗ್ ಸಾಧ್ಯ? ಮತ್ತೆ ಇದ್ ಹೇಗ್ ಸಾಧ್ಯ?
ಅಲ್ಲ ನೀವ್ ಇವಳನ್ನ ಅಪ್ಪಪ್ಪ ಅಂದ್ರೆ 2 ತಿಂಗಳಿಂದ ನೋಡಿರ್ಬಹುದು. 2 ವರ್ಷದಿಂದ ಇವಳು ಇರೋ ಮನೆಗೆ ಕಾವಲಾಗಿರೋದು ನನ್ ಗಂಡ, ಬೆನ್ನೆಲುಬಾಗಿರೋದು ನನ್ ಗಂಡ, ಮನೆಗ್ ಮಗ ಆಗಿ ಇವಳ ಪಾಲಗ ಅಣ್ಣ ಆಗಿ ಕಾಪಾಡ್ತಾ ಇರೋದು ನನ್ ಗಂಡ. ರೌಡಿಗಳ ಮನೆಗ್ ಬಂದಾಗ ಊರವರೆಲ್ಲ ಚೀಮಾರಿ ಹಾಕ್ದಾಗ ದಿಕ್ಕು ದೆಸೆನೆ ಇಲ್ದ ಇದ್ದಾಗ ಕೈ ಹಿಡಿದು ಕಾಪಾಡಿದ್ದು ನನ್ ಗಂಡ. ಅವ್ರು ನಿಮ್ ಕಣ್ಣಲ್ಲಿ ಒಬ್ಬ ವ್ಯಕ್ತಿ ಅಷ್ಟೇ, ಆದ್ರೆ ನಮ್ಮನೆಗೆ ಒಂದ್ ಸೈನ್ಯ. ಅಲ್ಲ ಅವ್ರಿಗೆ ಇಲ್ದೇ ಇರೋ ಅಧಿಕಾರ ನಿಮ್ಗಿದ್ಯಾ? ಅಲ್ಲ ಅದೆಲ್ಲ ಇರ್ಬೋದು ಅಲ್ಲ, ಅದೇ ಸತ್ಯ. ಅವ್ರು ಬೇಡ ಅಂದಿದ್ದ ನಮ್ಮ ಮನೇಲಿ ಯಾರು ಮಾಡಲ್ಲ. ದಯವಿಟ್ಟು ಕನಕ ನಿಮ್ ಜೀವನದಲ್ಲಿ ಬರ್ತಾಳೆ ಅನ್ನೋ ಆಸೆನ ಮರ್ತ್ ಬಿಡಿ, ಹೊಡ್ಬೋದ್ ನೀವು. ನೀವೇ ಹೀಗೆ ಹೇಳಿದ್ರೆ ಹೇಗೆ? ಕನಕನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ಕನಕನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಆ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ನೋಡಿ, ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ನಾನು ಹೇಳಿದ ಆಗಲ್ಲ. ನೀವು ತಿಳಿದವರು. ನಿಮ್ಮ ತೀರ್ಮಾನದಲ್ಲಿ ಇಬ್ರು ಜೀವನನೇ ಇದೆ. ನನಗಂತೂ ಕನಕನ್ ಬಿಟ್ಟಿರೋ ಶಕ್ತಿ ಇಲ್ಲ. ನಾವು ಹೊರಡ್ತೀನಿ. ಏನಕ್ಕ ನೀನು ನಮ್ಮನ್ನ ಅರ್ಥ ಮಾಡ್ಕೋಬೇಕಾಗಿರೋ ನೀನು ಒಂದ್ ಮನ್ಸನ್ ನೋವ್ ಮಾಡ್ಬಿಟ್ಟೆ ಅಲ್ಲ. ಸರಿನಾ ಇದು? ಅವ್ರು ಮಾತಾಡಿ ಸರಿ ಏನೇ? ನನ್ ಮುಂದೆನೆ ನನ್ ಗಂಡನ ಬಗ್ಗೆ ಕೇವಲವಾಗಿ ಮಾತಾಡ್ತಿದ್ದಾರೆ. ಏನ್ ಕೇವಲವಾಗಿ ಮಾತಾಡಿದ್ರು ಅಕ್ಕ? ಹಾಗ್ ನೋಡಿದ್ರೆ ನಿಮ್ ಗಂಡ ನನಗ್ ಸಹಾಯ ಮಾಡಿದ್ರು, ನನ್ ಪ್ರಮೋಷನ್ಗೆಲ್ಲ ಕಾರಣ ಆದ್ರು ಅಂತ ಒಳ್ಳೇದೇ ಹೇಳಿದ್ರು. ನೀನು ಭಾವಂತರನೇ ಆಗೋದೆ. ನಿನ್ಗೆ ನನ್ ಸಂತೋಷ ಬೇಕಾಗಿಲ್ಲ. ಸ್ವಾರ್ಥಿಗಳು, ಎಲ್ಲರೂ ಸ್ವಾರ್ಥಿಗಳು ನೀವು. ಆ ಸಮಯದಲ್ಲಿ ನನ್ನ ಕಣ್ ಮುಂದೆ ಇದ್ದಿದ್ದು ನನ್ನ ಪ್ರಮೋಷನ್ ಅಲ್ಲ, ಆ ಹೆಂಗ್ಸು, ಆಕೆ ಜೀವ. ಅವ್ರನ್ನ ಕಾಪಾಡೋದಕ್ಕೆ ನನ್ನ ಪ್ರಾಣ ಒತ್ತೆ ಇಟ್ರು ತಪ್ಪಿಲ್ಲ ಅಂತ ನನಗನ್ನಿಸ್ತು. ಆ ಕೆಲ್ಸನ ನಾನ್ ಮಾಡ್ದೆ. ಅದನ್ನ ಸರ್ಕಾರದವರು ಗುರುತಿ ನನಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ. ಅದು ಅವ್ರ ದೊಡ್ಡ ಗುಣ. ಆದ್ರೆ ನಾನು ನನ್ನ ಕೆಲಸ ಮಾಡಿದೀನಿ ಅಷ್ಟೇನೆ. ಇವನೇನು ನೋಡು ಸೂರ್ಯ, ಅರುಣ ಸರಿ ಇಲ್ಲ ಅಂತಿದೆ. ನೋಡ್ ಎಂತ ಒಳ್ಳೆ ಕೆಲಸ ಮಾಡಿದಾನೆ ನೋಡು. ಆ ಸೆಕೆಂಡು ನಾನು ಹೇಗ್ ಫೈಟ್ ಮಾಡ್ದೆ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲ ಈ ಯೂನಿಫಾರ್ಮ್ ಇರುವಂತ ಪವರ್. ಅಪರಾಧಿಗಳನ್ನ ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡೋದಿಲ್ಲ. ಅವತ್ತು ನಾನು ಆ ಚೈಸ್ ನೇಚರ್ ನ ಹಿಡಿದಿದ್ದು ಈ ಯೂನಿಫಾರ್ಮ್ ಇಂದಾನೆ. ಯಾಕೋ ಏನಾಯ್ತೋ? ಇಂತ ಹುಡುಗನ್ ರಿಜೆಕ್ಟ್ ಮಾಡಿದೀನಿ ಅಂತ ಪ್ರಾಯಶ್ಚಿತ್ತ ಆಗ್ತಿದ್ಯಾ ಸೂರ್ಯ? ಇರೋ ಮನಸ್ಫೂರ್ತಿ ಫುಲ್ ನಗ್ಬಿಡ್ತೀನಿ. ಇವನು ಕಳ್ಳ ನಡೆದ್ನ, ಅದು ಚೈನ್ ಸ್ನಾಚ್ ಮಾಡ್ದವನ್ನ. ನೇ ಅವನೇ ಹೇಳ್ತಾ ಇದ್ದಾನಲ್ಲೋ, ನೀನೇ ಹುಡುಗರು ಇಂತ ಹುಡುಗ ಕನ್ಕಂಗ್ ಸಿಗ್ತಾನೆ ಹೇಳು? ಯಾತೇರಿತಾರೆ ಇವನ್ ಯಾವ ದೊಡ್ಡ ಬಿಡಂಗಿ ಅಂತ ಇವ್ನು ಹೇಳಿದಾರ ನಮ್ಗೋತೇ ನೀನು? ಸತ್ಯ ಬೇರೆನೇ ಇದೆ ಕಣ್ರ. ನೇ ಕಣ್ಣಾರೆ ನೋಡ್ದವಂತರ ಮಾತಾಡ್ಬೇಡ ಸೂರ್ಯ ನೀನು. ಕಣ್ಣಾರೆ ನೋಡಿದ್ದಲ್ಲ, ಕೈಯಾರೆ ಹಿಡ್ದಿದ್ ನಾನು. ನೀನೇನ? ಹೌದಾ? ನನ್ ಕಾರ್ ಮಿರರ್ ಕಡೆ ನೋಡ್ರ. ಸೂರ್ಯ ಅವ್ನು ಏನ್ ಬೇಕಾದ್ರೂ ಮಾಡ್ತಾರೆ. ಬಂದ್ಬಿಡಿ. ನಮ್ ಕೆಲ್ಸ ಮಿಕ್ಸ್ ಆಗಿದೆ, ನೀವ್ ಕರ್ಕೊಂಡೋಗಿ. ಅಯ್ಯಯ್ಯೋ, ಮರ ನಿಂದು ಅಣ್ಣವಂದ ರೋಲ್ ಮಾಡಲ್ ಏನೋ ಗೋಲ್ಡ್ ಮೆಡಲ್ ಅವನ್ಗ. ಮಾಡೋ ಫೋನ್ ಅಂದ್ರೆ ಸೂರ್ಯ, ಮಾಡೋ ಸೂರ್ಯ, ಫೋನ್ ಮಾಡೋ. ಯಾಕೆ? ಮಾಡೋ, ಕೇಳೋ ಯಾಕೆ ಹಿಂಗ್ ಮಾಡಿದ್ಯಾ ಅಂತ. ಬಿಟ್ಟಿ ಬಿಲ್ಡಪ್ ತಗೋತಾ ಇದಾನೆ, ತಗೊಳ್ಳಿ ಬಿಡಲೇ. ತಗೊಂಡ್ರೆ ಸುಮ್ನಾಗೋಗ್ತೀಯಾ? ಯಾಕೆ ಹಿಂಗ್ ಮಾಡ್ತವನೆ ಅಂತ ಕೇಳು ನೀನು. ನಾನು ಕೇಳಲ್ಲ. ಏನ್ 4 ಜನರ ಮುಂದೆ ಒಂದ್ ಒಳ್ಳೆ ಹೆಸರು ಸಿಗತ್ತೆ, ಪ್ರಮೋಷನ್ ಆಗತ್ತೆ, ಸಂಬಳ ಜಾಸ್ತಿ ಸಿಗತ್ತೆ, ಆಗ್ಲಿ ಬಿಡ್ರಲ್ಲ. ಆ ಬಿಟ್ಟಿ ಬಿಲ್ಡಪ್ ಗಳು ಅವನೇ ತಗೊಳ್ಳಿ, ಆದ್ರೆ ಅವ್ನ್ ಮನ್ಸಾಕ್ಷಿಗಾದ್ರೂ ಈ ಒಳ್ಳೆ ಕೆಲ್ಸ ಮಾಡಿರೋದು ಸೂರ್ಯ ನಾನು ಇಲ್ಲಿ ಡೌಗಳು ಮಾಡ್ಕೊಂಡು ತಿರ್ಗಾಡ್ತಿದೀನಿ ಅಂತ ಅನ್ನೋದು ಮನ್ಸಲ್ಲಿ ಇರ್ಬೇಕು ತಾನೆ. ಫೋನ್ ಮಾಡೋ ಅವ್ನ್ಗೆ. ಮಾಡು ಉಗಿಯೋ, ಮಾಡೋ. ಹಲೋ, ಏನ್ ಸಾಹೇಬ್ರೆ, ಪ್ರೆಸ್ ಮೀಟ್ ಎಲ್ಲ ಜೋರ ನಡೆಸ್ತಾ ಇದೀರಾ? ನಡೆಯುತ್ತೆ. ಅದಕ್ಕೇನು ಇವಾಗ? ಏನೀಗ ಎಲ್ಲ ಬೇಕಾಗಿಲ್ಲ. ಮೈಕ್ ಮುಂದೆ ನಿಂತಿದ ತಕ್ಷಣ ಡಿಸೈನ್ ಆಗಿ ಡಜನ್ ಗಟ್ಲೆ ಸುಳ್ಳುಗಳು ಬೊಗಳ್ತಾ ಇದೆಯಾ? ಕಳ್ಳೆ ನಡೆದಿದ್ ನೀನ? ಹೌದು. ಇನ್ನೂ ಪ್ರೆಸ್ನವ್ರ ಮುಂದೆನೇ ಇದೆಯಾ? ಬಿಲ್ಡಪ್ ತಗೋತಾನೆ ಇದೆಯಾ ಅನ್ಸತ್ತೆ. ನನ್ನ ಹತ್ರ ಆದ್ರೂ ಸತ್ಯ ಹೇಳಮ್ಮ ಇರ್ಲಿ. ಹಿಡ್ದಿದ್ ನೀನೆ, ಆದ್ರೆ ಹಿಡ್ಕೊಂಡು ಸ್ಟೇಷನ್ಗೆ ಹೋಗಿದ್ದು ನಾನ್ ತಾನೇ. ನುಗ್ಗಿದ ಹಿಡ್ದಿದ್ ನಾವು, ಹೊಡೆದಿದ್ ನಾವು. ಶೋ ಆಫ್ ನಿಂದ ಅದು ಹೆದರ್ಕೊಂಡು ದೂರ ಹೋಗಿದ್ದವನು. ಹೆದರ್ಕೊಂಡೇನಲ್ಲಪ್ಪ, ನಾನು ಬ್ಲಾಕ್ ಬೆಲ್ಟೆ. ನೀನು ಬ್ಲಾಕ್ ಬೆಲ್ಟ್ ನನ್ನ ಕಾರಲ್ಲಿರೋ ಸೀಟ್ ಬೆಲ್ಟ್ಗೂ ಸಮ ಇಲ್ವೋ? ಕಡೆ ಪಕ್ಷ ನಮ್ ಸೂರ್ಯನ ಹೆಸರಾದ್ರು ಹೇಳ್ಬೇಕು ತಾನೆ ನೀನು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನಂತಾನು ಇರ್ತಾರ ಏನು? ಮತ್ತೆ ಹುಡುಗನೆಲ್ಲ ಕರ್ಕೊಂಡ್ಬಂದು ಮನೆ ಹತ್ರ ಗಲಾಟೆ ಮಾಡ್ತೀಯಾ? ಅಂತ ಜಾಯಮಾನ್ದವನ್ ಅಲ್ವೇ ಅಲ್ಲ ನಾನು. ಅನ್ನದಾನ, ಕನ್ಯಾದಾನ, ನೇತ್ರದಾನ ಎಲ್ಲ ಕೇಳಿದ್ದೆ. ಮಗಂದು ಶ್ರಮದಾನ ಅಂದ್ರೆ ಇದು. ನಾನು ಶ್ರಮ ಪಟ್ಟು ಅದ್ರ ಪ್ಲೇಟ್ ಮೀಲ್ಸ್ ನ ನಿನ್ನ ಮುಂದೆ ಹಾಕಿದೀನಿ. ನಮ್ಮ ಹೆಸರು ಹೇಳ್ಕೊಂಡು ತಿನ್ಕೋ ಸೂರ್ಯ. ಕಿರ್ಚ್ಬೇಡ, 4 ಕಿಲೋಮೀಟರ್ ಉದ್ದಾಗಿ ಹೋಗುತ್ತೆ. ಪ್ರೆಸ್ ಬೇರೆ, ಬಿಲ್ಡಪ್ ಬೇರೆ. ಈ 4 ಕಾಣಿಗೆ. ಹೌದು, ಬಿಟ್ಟಿ ಬಿಲ್ಡಪ್. ಏನ್ ಮಾಡ್ತೀಯ ಇವಾಗ? ಏನೋ ಮಾಡ್ತೀಯಾ? ಇಲ್ಲ ಫೋನ್ ನೋಡಿದ್ಯಾ? ಇಂಥವ್ರಿಗೆ ನಮ್ ಕನಕನ್ ಕೊಟ್ಟು ಮದುವೆ ಮಾಡ್ಬಿಡ್ಬೇಕಾ? ಕಾಣ ಬಿಡೋ ಸುಮ್ನೆ ಯಾಕೆ. ಚಿತಾ, ಚಾಕುಗಳನ್ನ ಬೇಕಾದ್ರೆ ನಂಬಿಡ್ಬೋದು ಕಣೋ, ಆದ್ರೆ ಇಂಥ ಟುಬಾಕುಗಳನ್ನ ಮಾತ್ರ ನಂಬಕ್ಕಾಗೋದಿಲ್ಲ. ಕರೆಕ್ಟ್.
ಓಹೋ ಹೋಟ್ಲು ಇದೇನು? ಓಹೋ ಹಾಯ್ ನೋಡಿ ಅವರೇ ಇಲ್ಲಿದ್ದೀನಿ. ಓ ಹಾಯ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಬನ್ನಿ ಬನ್ನಿ ಕೂತ್ಕೊಳ್ತೀನಿ. ಇವನೇನಾ ಸುಮಂತ ಗಂಡವ್ರ ಹೆಂಡತಿ ನಾವು ಓಹೋ ಹೋಟ್ಲು ಕರ್ಸ್ಕೊಂಡಿರೋನು. ಮುಗಿಸ್ ಬೆಂಕಿ ಹಾಕ ಸರ್. ಎಷ್ಟು ಒಬ್ನೇನಾ? ಎಷ್ಟೇ ಬುಕ್ ಮಾಡೋಣ ಸರ್? ಜಿ ಫ್ರೆಂಡ್ ಬರ್ತಾನೆ, ಅವ್ನು ಬಂದ್ಮೇಲೆ ಹೇಳಿ ಕಳಿಸ್ತೀನಿ. ಹೋಗ್ರಿ ಹೋಗು. ಹಾ, ನಿಮ್ಮನ್ನ ನೋಡಿ ತುಂಬಾ ದಿವಸ ಆಗೋಯ್ತು. ಸೇಮ್ ಇಯರ್ ರೋಹಿಣಿ ಅವರೇ, ನೀವು ಗುರ್ತಿಗೆ ಸಿಗ್ತಾ ಇಲ್ಲ. ಆರ್ಡರ್ ಮಿಕ್ಸ್. ಅಯ್ಯೋ, ಕೊನೆಗೂ ನಮ್ ಸೀನಾ ಬ್ರೋ ಹೇಳ್ದಂಗೆ ಆಗ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಆಗೋಗ್ ಬಿಡ್ಬಾರ್ದು. ರೋಹಿಣಿ. ಮನೋಜ್, ನೀವೇನಿಲ್ಲಿ? ನಾನು ಇಲ್ಲಿಗೆ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀನು. ನಾನು ಅಷ್ಟೇ, ನೀನು ಹೀಗೆಲ್ಲ ಮಾಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ರೋಹಿಣಿ, ಇದು ಸರಿನಾ ನಿನ್ಗೆ? ನೀನ್ ಇಬ್ರು ದಿನ ಸುಮಂತ ಅಂತ ಫೋನಲ್ಲಿ ಮಾತಾಡ್ತಿದ್ದು ಇವ್ ಜೊತೆಗೇನಾ? ನಾನ್ ಮಾತಾಡ್ತಿದ್ದನ್ನ ಕದ್ದು ಕೇಳಿಸ್ಕೊಂಡಿದ್ದೀರಾ? ಹಾ ಹೌದು. ಹಾಗೆ ಕೇಳಿಸ್ಕೊಳ್ಳೋದು ಇಂಡೀಸೆಂಟ್ ಅಂತ ನಿಮ್ಗೆ ಗೊತ್ತಿಲ್ವಾ ಮನೋಜ್? ನಾನು ಕದ್ದು ಕೇಳಿಸ್ಕೊಂಡಿದ್ದು ತಪ್ಪು, ನೀನ್ ಮಾತ್ರ ಕದ್ದು ಮುಚ್ಚಿ ಓಡಾಡ್ತಿದ್ದು ತಪ್ಪಲ್ವಾ? ಹಾ, ಊರ್ಗೆಲ್ಲ ಬುದ್ಧಿ ಹೇಳಿ ಒಲೆಗ್ ಬಂದು ಉಪ್ಪಿರು ಉಯ್ದ್ರು ಅನ್ನೋ ಹಂಗೆ ನೀನ್ ತಪ್ಪು ಮಾಡಿ ನನ್ ತಪ್ಪನ ಎತ್ತಾಡ್ತಿದ್ಯಾ? ಅಂತ ಕೆಲ್ಸ ನಾನೇನ್ ಮಾಡ್ದೆ? ಹಾ, ಯಾರಿವ್ನು? ಫ್ರೆಂಡ್. ಫ್ರೆಂಡ್ ಅಂದ್ರೆ? ಫ್ರೆಂಡ್ ಅಂದ್ರೆ ಫ್ರೆಂಡು ಮನೋಜ್. ನಿನ್ ಜೊತೆ ಕಾಲೇಜಲ್ಲಿ ಓದ್ತಿದ್ನಲ್ಲ ಸುಮಂತ, ಅದು ಇವನೇನಾ? ನೋ ನೋ ನೋ, ಇವ್ರ ಹೆಂಡತಿ ಸುಮಂತ್. ಏನ? ಹೆಂಡತಿ ಹೆಸರು ಸುಮಂತನಾ? ಏನೋ ಏನ್ ತಮಾಷೆ ಮಾಡ್ತಿದ್ಯಾ? ನಾನೇನು ತಮಾಷೆ ಮಾಡ್ತಿಲ್ಲ ಮನೋಜ್. ನಾನ್ ಯಾಕೆ ತಮಾಷೆ ಮಾಡ್ಲಿ? ಅವಳ ಹೆಸರು ಸುಮಾ ಅಂತ. ಕಾಲೇಜ್ ಡೇಸ್ ಇಂದನೂ ನಾನು ಅವಳನ್ನ ಸುಮಂತ್ ಅಂತಾನೆ ಕರೆಯೋದು. ಹಾಗಾದ್ರೆ ಈತ ಯಾರು? ಸಿಗಾಕೊಂಡ್ಬಿಟ್ಟೆ ಅಂತ ಸುಳ್ಳು ಹೇಳ್ತಿದ್ಯಾ? ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳ್ಬೇಕು? ನಾನ್ ಯಾವ ವಿಷಯದಲ್ಲಿ ಸಿಗಾಕೊಂಡೆ? ನೋಡಿ ಮನೋಜ್, ನನ್ ಫ್ರೆಂಡು ಆನ್ ದ ವೇ ಇದ್ದಾಳೆ. ಇವ್ರು ಬೇಗ ಬಂದ್ರು. ಮದ್ವೆ ಆದಾಗ್ಲಿಂದನೂ ನನಗೆ ಇವ್ರು ಪರಿಚಯ ಇದ್ದಾರೆ, ಹಾಗಾಗಿ ಮಾತಾಡ್ತಾ ಇದ್ದೆ. ಅಲ್ಲ ಮನೋಜ್, ಅವಳು ಬರೋವರೆಗೂ ನಾನೊಂದ್ ಟೇಬಲ್ ಅಲ್ಲಿ ಇವ್ರೊಂದ್ ಟೇಬಲ್ ಅಲ್ಲಿ ಕೂತ್ಕೊಂಡಿರೋದಕ್ಕಾಗತ್ತಾ ಹೇಳಿ? ಹೇ ವೈನಿ, ಸಾರಿ ಕಣೆ, ಒಂದ್ ಸಣ್ಣ ಕೆಲ್ಸ ಆಯ್ತು, ಮುಗಿಸ್ಕೊಂಬರೋದು ಲೇಟ್ ಆಯ್ತು. ನಿಮ್ಮನ್ ತುಂಬಾ ಹೊತ್ತಾಯ್ತಾ? ಇಲ್ಲ ಕಡೆ ಸುಮಂತ್, ನಾನ್ ಬಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಇವ್ರು ನಿನ್ ಹಸ್ಬೆಂಡ್ ಅಲ್ವಾ? ಹಾಯ್ ಮನೋಜ್ ಅವ್ರೆ, ನಾನ್ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಬಟ್ ನೀವ್ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು. ರೋಹಿಣಿ ಯಾವಾಗ್ಲೂ ಕಾಲಲ್ಲಿ ನಿಮ್ ಬಗ್ಗೆ ಮಾತಾಡ್ತಾನೆ ಇರ್ತಾಳೆ. ಓ, ಇದು ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್ ಅಂತ ಇತ್ತಲ್ಲ ಹೆಸರು, ಹಂಗಾಗ್ಬಿಟ್ಟಿದೆ. ಒಂದ್ ನಿಮಿಷ ನೀನ್ ಕೂತಿರು, ನಾನ್ ಬಂದೆ ಕಡೆ. ಬನ್ನಿ, ನೀವ್ ನಡೀರಿ. ಸುಮಂತ ಅಂತ ಅಂದ್ರೆ ಹುಡುಗಿನಾ? ಮನೋಜ್, ನನ್ನನ್ ಯಾಕೆ ಫಾಲೋ ಮಾಡ್ಕೊಂಡ್ ಬಂದ್ರಿ? ನಾನೇ ನೀನ ಫಾಲೋ ಮಾಡ್ಕೊಂಡ್ ಬಂದಿಲ್ಲ, ಕ್ಯಾಶುಯಲ್ ಆಗಿ ಸುಮ್ನೆ ಬಂದೆ. ನೀನೇನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ನನ್ ಮೇಲೆ ಡೌಟಾ ನಿಮ್ಗೆ? ಹಂಗೆಲ್ಲ ಏನಿಲ್ಲ. ನಿಜ ಹೇಳಿ ಮನೋಜ್, ನಾನು ಬೇರೆ ಯಾರ ಜೊತೆನೂ ಅಫೇರ್ ಇಟ್ಕೊಂಡಿದೀನಿ ಅಂತ ಡೌಟ್ ಬಂದಿದೆ ಅಲ್ವಾ ನಿಮ್ಗೆ? ಅದಕ್ಕೆ ಅಲ್ವಾ ಇಲ್ಲಿವರೆಗೂ ನನ್ನ ಫಾಲೋ ಮಾಡ್ಕೊಂಡ್ ಬಂದಿರೋದು? ಇಷ್ಟೇನಾ ಮನೋಜ್ ನಿಮ್ಗೆ ನನ್ ಮೇಲಿರೋ ನಂಬಿಕೆ? ಹೇಳಿ ಮನೋಜ್, ಏನು ನನ್ನ ಅಷ್ಟು ಚೀಪ್ ಅನ್ಕೊಂಡ್ರಾ ನೀವು? ನೀವ್ ಮಾತಾಡದೆ ಹೋದ್ರೆ ನಾನ್ ಬೇರೆ ಯಾರ ಜೊತೆನೂ ಹೊಟ್ಟೋಗ್ತೀನಿ ಅಂತ ಅನ್ಕೊಂಡ್ರಾ? ಮಾತಾಡಿ ಮನೋಜ್. ಹಾಗೆಲ್ಲ ಏನಿಲ್ಲ ರೋಹಿಣಿ, ನೀನ್ ಇಲ್ದೆ ನನ್ ಲೈಫೇ ಇಲ್ಲ. ನಾನಿನ್ನ ತುಂಬಾ ಪ್ರೀತಿಸ್ತೀನಿ. ನೀನ ಬಿಟ್ಟು ನನ್ ಕೈಲಿ ಬದುಕೋ ಶಕ್ತಿನೇ ಇಲ್ಲ. ನಿನಗೂ ನನ್ ಮೇಲೆ ಅಷ್ಟೇ ಪ್ರೀತಿ ಇದೆಯಾ ಅಂತ ನೋಡೋಣ ಅಂತ ಬಂದೆ. ಮನೋಜ್, ನನ್ನನ್ನ ನೀವ್ ಇಷ್ಟು ಪ್ರೀತಿಸ್ತೀರಾ? ಬೇರೆ ಯಾರಿಗೂ ಬಿಟ್ಕೊಡಲ್ಲ ಅಂತಾನು ಹೇಳ್ತಾ ಇದ್ದೀರಾ? ಮತ್ ಯಾಕೆ ಮನೋಜ್ ನನ್ನನ್ನ ನಿಮ್ ತಾಯಿ ಹತ್ರ ಬಿಟ್ಕೊಡೋದು? ಮನೋಜ್, ಇದು ನಮ್ ಲೈಫ್, ನಾವ್ ಖುಷಿಯಾಗಿರ್ಬೇಕು. ಧೈರ್ಯವಾಗಿ ಅತ್ತೆ ಹತ್ರ ಮಾತಾಡಿ. ಹಾಗೆ ನಾನು ಕೂಡ ನಿಮ್ಗೊಂದ್ ಸತ್ಯ ಹೇಳ್ಬೇಕು. ಅದು ನಾನ್ ನಿಮ್ಮನ್ನ ಟೆಸ್ಟ್ ಮಾಡ್ಬೇಕು ಅಂತಾನೆ ಇನ್ನೊಬ್ರ ಹತ್ರ ಕ್ಲೋಸ್ ಆಗಿ ಮಾತಾಡ್ತಿದ್ದ ಹಾಗೆ ನಾಟಕ ಮಾಡಿದ್ದು. ನಾಟಕನಾ? ನನಗೆ ನಿಮ್ ಮನೆಯಲ್ಲಿ ಎಂತ ಸ್ಥಾನನಾದ್ರೂ ಇರ್ಲಿ, ಆದ್ರೆ ನಿಮಗೆ ನನ್ನ ಮನ್ಸಲ್ಲಿ ತುಂಬಾ ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ ಮನೋಜ್. ನಿಮ್ ಜಾಗದಲ್ಲಿ ಯಾವ ಗಂಡಸನು ಊಹೆ ಮಾಡ್ಕೊಳ್ಳೋದಕ್ ಆಗಲ್ಲ ನನಗೆ. ಅರ್ಥ ಮಾಡ್ಕೊಳ್ಳಿ ಅದನ್ನ. ಬಂದ್ರಾ? ನೋಡಿ ಇಲ್ಲಿ ಅರುಣ್ ಅವ್ರು ಮಾಡಿರೋ ಒಳ್ಳೆ ಕೆಲ್ಸನ. ಇಂತ ಧೈರ್ಯವಂತ, ವಿದ್ಯಾವಂತ, ಬುದ್ಧಿವಂತನ ಕನಕ ಮದ್ವೆ ಆಗೋದ್ರಲ್ಲಿ ತಪ್ಪಿದ್ಯಾ? ಇನ್ನೂ ಇರ್ಮೇಲೆ ಕೋಪ ಇದೆಯಾ ನಿನ್ಗೆ? ಇವಾಗ ಕೋಪ ಜಾಸ್ತಿ ಆಗ್ತಾ ಇದೆ ನನಗೆ. ನಿನ್ಗಾಗದೆ ಇರೋ ವ್ಯಕ್ತಿ ಏನಾದ್ರು ಸಾಧನೆ ಮಾಡಿದಾನೆ ಅಂದ್ರೆ ಅದು ನಿಂಗ್ ತಡೆಯೋದಕ್ ಆಗಲ್ಲ ಅಲ್ವಾ? ಬಾಯ್ ಬಂದಾಗ ಮಾತಾಡ್ಬೇಕಂದ್ರೆ ನೀನು ಕತ್ತ ಮೇಲೆ ಚಾಕು ಇಟ್ಟಿದ ತಕ್ಷಣ ಆ ಬಂದ್ಬಿಡಿ ಸೂರ್ಯ ಬಂದ್ಬಿಡಿ ಫೋನ್ ಮಾಡ್ಬಿಡಿ ಅಂತ ಹೇಳಿದ್ದೆ. ಅವನು ಕಳ್ಳನ್ನ ಹಿಡಿದು ದೋಂಚಿ ತಬಾಕಿದ್ದು ನಾನು, ಬಿಟ್ಟಿ ಬಿಲ್ಡಪ್ ಇವನಿಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.